ಮಧ್ಯ ವಯಸ್ಸಿನ ಮಹಿಳೆ ಓಪನ್ಗೆ ಎಲ್ಲ ಸ್ಟೂಡೆಂಟ್ಸ್ ಎದುರುಗಡೆನೇ ಹೇಳಿದ್ರು ಅವರ ಮನಸ್ಥಿತಿಗೆ ಮುಕ್ತವಾಗಿ. ನಮಸ್ಕಾರ ಸ್ನೇಹಿತರೆ, ನಿನ್ನೆ ನಮ್ಮ ಯೋಗ ತರಗತಿಯಲ್ಲಿ ಮಧ್ಯ ವಯಸ್ಸಿನ ಮಹಿಳೆ ಅವರ ಮನಸ್ಥಿತಿಗೆ ಬಗ್ಗೆ ಓಪನ್ಗೆ ಎಲ್ಲ ಸ್ಟೂಡೆಂಟ್ಸ್ ಎದುರುಗಡೆನೇ ಹೇಳಿದ್ರು. ಅವ್ರಿಗೆ ಮನೋಪಾಸ್ ಬಗ್ಗೆ ನಿಮಗಾಗಲೇ ಗೊತ್ತಿದೆ. ಋತುಬಂಧ ಆಗುವ ವೇಳೆ ಹೆಂಗಸರಲ್ಲಿ ಯಾವ ರೀತಿಯಾದ ಮಾನಸಿಕ ಸ್ಥಿತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡಿದ್ದೀರಾ. ನಾನು ಮಧ್ಯೆ ಎಲ್ಲೋ ಸ್ವಲ್ಪ ತಿಳಿಸಿದ್ದೀನಿ. ಅವರು ಇಲ್ಲ ಗುರೂಜಿ ನೀವು ವಿಡಿಯೋ ಮಾಡಲೇಬೇಕು ಅಂತ ಮುಕ್ತವಾಗಿ ಅವರ ಸಮಸ್ಯೆಗಳನ್ನು ಹೇಳಿಕೊಂಡ್ರು. ಹೇಗೆ ಅಂದರೆ, ಅವರಿಗೆ ಈಗ ಮನೆಯವರು ಸ್ವಲ್ಪ ಏನಾದ್ರು ಕಿರಿಕ್ ಮಾಡಿದ್ರೆ ಕಿರ್ಚಬೇಕು ಅನಿಸುತ್ತಂತೆ, ಅವ್ರ ಮೇಲೆ ತುಂಬ ಕೋಪ ಬರುತ್ತಂತೆ. ಜೊತೆಗೆ ಎಷ್ಟು ಸೂಕ್ಷ್ಮವಾಗಿದೆ ಅವರ ಮನಸ್ಸು ಅಂದರೆ, ಅವರ ಆಫೀಸ್ಗೆ ಹೋಗ್ಬೇಕಾದ್ರೆ ಟ್ರಾಫಿಕ್ ಸಿಗ್ನಲಲ್ಲಿ ನಿಂತಿದ್ರೆ ಸಡನ್ನಾಗಿ ಅಳು ಬಂದ್ಬಿಡುತ್ತಂತೆ. ಏನೋ ಯೋಚನೆ ಬಂದು, ಈಗ ಆ ಟ್ರಾಫಿಕ್ ಸಿಗ್ನಲ್ ಅಳ್ತಾ ಇದ್ರೆ ಕಣ್ಣೀರು ಸುರಿತಾ ಇದ್ರೆ ನೋಡಿದ್ರೆಲ್ಲ ಏನಂತಾರೆ, ಆ ರೀತಿಯಾದ ಸಮಸ್ಯೆಗಳಾಗ್ತಾ ಇದೆ. ಮತ್ತು ಯಾರ್ಯಾರು ಅವರಿಗೆ ಏನೇನು ನೋವುಗಳನ್ನು ಕೊಟ್ಟಿದ್ರೋ ಅದೆಲ್ಲ ನೆನಪಿಗೆ ಬರ್ತಾ ಇದೆ. ಇವನ್ 4-5 ವರ್ಷಗಳಿಂದ ಯಾರು ಕಿರಿಕ್ ಮಾಡಿದರೆ ಸಂಸಾರಗಳಲ್ಲಿ ಮತ್ತು ಸಂಬಂಧಗಳಲ್ಲಿ ಅವ್ರ ಮೇಲೆ ಕಿರ್ಚಾಡಬೇಕು, ಅವ್ರಿಗೆ ಹೊಡಿಬೇಕು ಅನಿಸುತ್ತಂತೆ. ರಾತ್ರಿ ಸರಿಯಾಗಿ ನಿದ್ರೆ ಬರೋದಿಲ್ಲ. ಸೊ ಈ ರೀತಿ ನನಗೆ ಆಗ್ತಾ ಇದೆ, ಸಡನ್ನಾಗಳು ಬರುತ್ತೆ, ಸಡನ್ನಾಗಿ ಕೋಪ ಬರುತ್ತೆ, ಯಾರು ಏನೇನು ಮಾಡಿದ್ರೆ ಎಲ್ಲ ಈಗ ನನ್ನ ನೆನಪಿಗೆ ಬರ್ತಾರೆ. ಇದಕ್ಕೆ ಪರಿಹಾರ ಏನು, ಸರಳವಾದ ಯೋಗದ ಪರಿಹಾರ ಏನು, ಇದನ್ನು ತಿಳಿಸಿ ನೀವು ವಿಡಿಯೋ ಮಾಡಿ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂದರು. ಇದೇ ಥರ ತುಂಬ ಜನ ಮಹಿಳೆಯರ ಜೊತೆ ಹೇಳ್ಕೊಂಡಿದ್ದಾರೆ. ಕೆಲವರಿಗೆ ಹೀಟ್ ವೇವ್ಸ್ ಬರುತ್ತೆ, ಕೆಲವರಿಗೆ ಮುಖ್ಯವಾಗಿ ಹತ್ತಿರದಿರತಕ್ಕಂಥ ಅತ್ತೆ ಮಾವ ಗಂಡ ಅವ್ರ ಮೇಲೆ ತುಂಬ ಕೋಪ ಬರುತ್ತೆ. ಇದಕ್ಕೆ ಕಾರಣ ಏನು ನೋಡಿ, ಇದೆಲ್ಲವೂ ಸುಪ್ತ ಮನಸ್ಸಿನ ಆಟ. ಅದೇನಾಗುತ್ತೆ, ನಾವು ನಮ್ಮ ಇಷ್ಟವಿಲ್ಲದ ವಿಚಾರಗಳನ್ನು ಅದುಮಿಡ್ತಾ ಇರ್ತೀವಿ, ಮನಸ್ಸಲ್ಲಿ ಅದುಮಿಡ್ತೀವಿ. ಕೋಪ ಬರುತ್ತೆ, ಕೋಪ ತೋರಿಸ್ಕೊಳಕ್ಕಾಗಲ್ಲ, ಅಳು ಬರುತ್ತೆ, ಅಳಕ್ಕಾಗೋದಿಲ್ಲ, ಅತ್ತೆಗೆ ಬಯೋಕ್ಕಾಗಲ್ಲ, ಮಾವನ ಬಯೋಕ್ಕಾಗಲ್ಲ, ಗಂಡನ ಬಯೋಕ್ಕಾಗಲ್ಲ, ವಿಧಿನೇ ಇಲ್ಲ. ಆದರೆ ಅದನ್ನು ನಾವು ಕಾನ್ಸ್ಟೆಂಟಾಗಿ ರೆಸಿಸ್ಟ್ ಮಾಡ್ತಾ ಇರ್ತೀವಿ, ಅದುಮಿಟ್ಟಿರ್ತೀವಿ, ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಎಷ್ಟೋ ವರ್ಷಗಳಿಂದ ಅದುಮಿಟ್ಟ ಭಾವಗಳು ಈ ಸ್ಟೇಜ್ನಲ್ಲಿ ಮನೋಪಾಸ್ ಅಂತ ಆಗಬೇಕಾದಾಗ ದೇಹದಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗುತ್ತೆ. ಆಗ ಅದರಲ್ಲಿರತಕ್ಕಂಥದ್ದು ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕು ಹೊರಗಡೆ ಹಾಕತ್ತೆ. ಅಂದರೆ ಮನಸ್ಸಿನ ವಿಸ್ಮಯವೇ ಹೀಗೆ. ಅದು ಮನಸ್ಸಿಗೆ ಕ್ಲಿಯರ್ ಆಗಬೇಕು, ಯಾವುದನ್ನು ಇಟ್ಕೊಳ್ಳೋಕೆ ಅದು ಇಷ್ಟಪಡೋದಿಲ್ಲ. ಸೊ ಸುಪ್ತ ಮನಸ್ಸಿನೆಲ್ಲ ಸ್ಟೋರ್ ಆಗಿರುತ್ತೆ. ಅದು ಕೆಲವು ಸರಿ ಕಾಯಿಲೆ ರೂಪವಾಗಿ ಜಾಸ್ತಿ ಕಾಯಿಲೆನೂ ಆಗ್ಬೋದು, ಹೊರ ಬರೋಕ್ಕೆ ಟ್ರೈ ಮಾಡುತ್ತೆ. ಈ ಪರಿಸ್ಥಿತಿಯಲ್ಲಿ ಗಂಡಸಿನ ಪಾತ್ರ ಅಂದರೆ ಗಂಡನ ಪಾತ್ರ, ಮನೆಯಲ್ಲಿರತಕ್ಕಂಥ ಹಿರಿಯವರ ಪಾತ್ರ ತುಂಬ ಮುಖ್ಯ. ಅವರು ಈ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಆ ಹೆಂಗಸಿಗೆ ಏನು ಮಾಡಬೇಕು, ಓಕೆ ಈಗ ಇವ್ರಿಗೆ ಮನೋಪಾಸ್ ಸ್ಟೇಜ್ ಬಂದಿದೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಈಗ ಇವರಿಗೆ ನಾವು ಜಾಸ್ತಿ ಇರಿಟೇಟ್ ಮಾಡ್ಬೋದು, ಪ್ರೀತಿ ತೋರಿಸ್ಬೇಕು, ಗೌರವದಿಂದ ನಡ್ಕೋಬೇಕು ಅನ್ನತಕ್ಕಂಥ ತಿಳುವಳಿಕೆ ಬಂದರೆ ಎಷ್ಟೋ ಸಮಸ್ಯೆ ಬಗೆಯಿರುತ್ತೆ. ಕೆಲವು ಗಂಡಸರಿಗೆ ಅರ್ಥನೇ ಆಗೋದಿಲ್ಲ, ಹೊರಗಡೆ ಹೋಗಿರ್ತಾರೆ. ಆ್ಯಕ್ಚುಲಿ ಈ ವಿಡಿಯೋ ಗಂಡಸರು ನೋಡಬೇಕು. ಹೊರಗಡೆ ಹೋಗಿರ್ತಾರೆ, ಅವ್ರದ್ದೊಂದು ಟೆನ್ಷನ್ ಇರುತ್ತೆ, ಮನೆಗೆ ಬರ್ತಾರೆ, ಏನೋ ಅಂತಾರೆ, ಹೆಂಡ್ತಿಗೆ ಸಡನ್ ಕೋಪ ಬರುತ್ತೆ, ಇವಳು ಯಾಕೆ ಹಿಂಗೆ ಆಡ್ತಾಳೆ ಅಂತ ಅವ್ರು ಇನ್ನೂ ಕೋಪ ಮಾಡ್ಕೋತಾರೆ, ಫೈಟ್ ಜಾಸ್ತಿ ಆಗುತ್ತೆ, ಕಾಂಪ್ಲಿಕೇಶನ್ಸ್ ತುಂಬ ಆಗುತ್ತೆ. ಇಲ್ಲಿ ಇದೇ ಥರ ಕೆಲವು ಹೆಣ್ಣು ಮಕ್ಕಳಿಗೆ ಹೊರಗಡೆ ಹಾಕ್ತಾರಲ್ಲ ಮಂತ್ಲಿ, ಯಾವಾಗಲೂ ಕೂಡ ಈ ಸಮಸ್ಯೆ ಬರುತ್ತೆ. ಒಂದು 2-3 ಡೇಸ್ ತುಂಬ ಇರಿಟೇಷನ್ ಆಗುತ್ತೆ, ತುಂಬ ಕೋಪ ಬರುತ್ತೆ. ಬಿಕಾಸ್ ಆಫ್ ದೇಹದಲ್ಲಿ ಆಗತಕ್ಕಂಥ ವ್ಯತ್ಯಾಸಗಳು, ಹಾರ್ಮೋನ್ಸಿಂದ ಆಗತಕ್ಕಂಥ ವ್ಯತ್ಯಾಸಗಳಿಂದ ಈ ರೀತಿಯಾದ ಸಮಸ್ಯೆಗಳು ಬರ್ತವೆ. ಈಗ ಇಲ್ಲೊಂದು ಸೂಕ್ಷ್ಮತೆ ನೋಡಿ,
ಅದುಮಿಟ್ಟ ಭಾವಗಳು ಮನುಷ್ಯನಲ್ಲಿ ಕಾಯಿಲೆಯಾಗಿ ಮಾರ್ಪಾಟಾಗುತ್ತೆ. ಅದನ್ನು ಕ್ಲಿಯರ್ ಮಾಡಬೇಕು. ಒಂದು ಕಡೆ ಹೇಳಿದೆ ಅನ್ಸುತ್ತೆ ನಿಮಗೆ, ಓಶೋ ಅವರು ಒಂದು ಟೆಕ್ನಿಕ್ ಕೊಡ್ತಾರೆ. ಇಟ್ಸ್ ಕಾಲ್ಡ್ ಪಿಲ್ಲೋ ಬೀಟಿಂಗ್ ಟೆಕ್ನಿಕ್. ಇಟ್ಸ್ ಲೈಕ್ ಎ ಮೆಡಿಟೇಷನ್. ಹೇಗೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ಪರಿಸ್ಥಿತಿಗಳಲ್ಲಿ ನಮ್ಮ ಮನಸ್ಸಿರ್ತಕ್ಕಂಥದ್ದು ವ್ಯಕ್ತಪಡಿಸೋಕೆ ಆಗೋದಿಲ್ಲ. ಆಗ ನೀನೇನು ಮಾಡು, ಸಪೋಸ್ ಎಕ್ಸಾಂಪಲ್ ನಿನ್ನ ಗಂಡ ಮೇಲೆ ತುಂಬ ಕೋಪ ಇದೆ, ಹಾಗೇನು ಮಾಡು, ಒಂದು ರೂಮ್ಗೆ ಹೋಗ್ಬಿಟ್ಟು ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಯಾರೂ ಇಲ್ಲದಾಗ ಒಂದು ದಿಂಬು ತೊಗೊಂಡು ಆ ದಿಂಬು ಮೇಲೆ ಗಂಡನ ಹೆಸರು ಬರೀ, ಸಾಧ್ಯ ಆದರೆ ಯಾವ್ದಾರ ಫೋಟೋ ಇದ್ದರೆ ಫೋಟೋ ಅಂಟಾಕ್ಬಿಟ್ಟು ಒಬ್ಬಳೆ ಒಂದು ದೊಣ್ಣೆ ತೊಗೊಂಡು ಚೆನ್ನಾಗಿ ಹೊಡಿ, ನಿನ್ನ ಕೋಪ ಎಲ್ಲ ತೀರಿಸ್ಕೊ ಆ್ಯಂಡ್ ರಿಲ್ಯಾಕ್ಸ್. ದೀರ್ಘ ಉಸಿರು ತಗೊಂಡು ಉಸಿರು ಬಿಟ್ಟು ಶವಾಸನ ಮಾಡಿ ರಿಲ್ಯಾಕ್ಸ್ ಮಾಡಿ ಅವರನ್ನು ಕ್ಷಮಿಸು. ಆಗ ನಿನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಆ ಕೋಪ ಹೊರಗಡೆ ಬರುತ್ತೆ, ಮನಸ್ಸು ನಿರಾಳವಾಗುತ್ತೆ. ಇದೇ ಯೋಗಿಕ್ ಟೆಕ್ನಿಕ್ ಅಂತ ಓಶೋ ಅವರು ಎಕ್ಸ್ಪ್ಲೈನ್ ಮಾಡಿದರು. ಈ ಥರ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ತುಂಬ ಜನಗಳು ಇದೇ ರೀತಿ ಆಗ್ತಕ್ಕಂಥದ್ದು ನಮಗೆ. ಸೊ ಅದಕ್ಕೇನು ಮಾಡ್ತೀವಿ ನಾವು, ಕೋಪ ಬಂದಾಗ ಕೋಪ ತೋರಿಸ್ಬೇಕು, ಆದರೆ ತೋರ್ಸೋಕ್ಕೆ ಆಗೋದಿಲ್ಲದ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಈಗ ಈ ಮಹಿಳೆಗೆ ಏನಾಗಿದೆ, ಈ ರೀತಿಯಾದ ಇರಿಟೇಷನ್ ಜಾಸ್ತಿ ಆಗ್ತದೆ. ಅವರು ಮೆಡಿಸಿನ್ಸ್ ಕೂಡ ಇದೆ, ಹೋಮಿಯೋಪತಿಲಿ ಮೆಡಿಸಿನ್ಸ್ ಕೊಡ್ತಾರೆ, ಆಯುರ್ವೇದದಲ್ಲಿ ಮೆಡಿಸಿನ್ಸ್ ಕೊಡ್ತಾರೆ, ಅಲೋಪತಿಲೂ ಕೂಡ ಇದೆ. ಯಾವುದಾರ ಮೆಡಿಸಿನ್ ತೊಗೋಬೇಕು. ತಗೊಂಡು ಜೊತೆಗೆ ಮುಖ್ಯವಾಗಿ ಇದಕ್ಕೆ ತುಂಬ ಸಹಕಾರ ಆಗುತ್ತೆ ಧ್ಯಾನ. ಇವಾಗ ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಇದೆ, ನೀವು ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಆಲ್ ಇನ್ ಒನ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಉದ್ಗೀತ ಪ್ರಾಣಾಯಾಮ ಅಂತಿದೆ, ಅದು ಓಂಕಾರ ಧ್ಯಾನ. ಸೋಹಂ ಮೆಡಿಟೇಷನ್ ಇದೆ, ಅದೊಂದು ಮೆಡಿಟೇಷನ್ ಇದೆ. ಬೇರೆ ಬೇರೆ ನಾನಾ ರೂಪದ ಮೆಡಿಟೇಷನ್ಗಳು ನೀವು ಕಲ್ತಿದ್ದೆ ನಿಮ್ಮ ಸ್ಥಳದಲ್ಲಿ ಧ್ಯಾನ ತುಂಬ ಸಹಕಾರಿಯಾಗತ್ತೆ. ಬೆಳಿಗ್ಗೆ ಧ್ಯಾನ ಮಾಡಿ ಟೈಮ್ ಮಾಡಿಕೊಂಡು, ಅಥವಾ ಸಂಜೆ ಧ್ಯಾನ ಮಾಡಿ. ಇದರ ಜೊತೆಗೆ ವಿಶ್ರಾಂತಿ, ಡೀಪರ್ ರಿಲ್ಯಾಕ್ಸೇಷನ್ ನೀವೆಲ್ಲಾದರೂ ಕಲ್ತಿದ್ರೆ ಶವಾಸನವನ್ನು ಮಾಡಿ. ಅದರಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್, ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್, ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಆ್ಯಂಡ್ ಶವಾಸನ. 3 ನಿಮಿಷ ಶವಾಸನ ಮಾಡೋದು ಹೇಗೆ, 10 ನಿಮಿಷ ಶವಾಸನ ಮಾಡೋದು ಹೇಗೆ ಅಂತಿದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಯೋಗ ನಿದ್ರಾ ಅಂತಿದೆ, ಪ್ಲೇನ್ ರಿಲ್ಯಾಕ್ಸ್ ಅಂತ ಹಾಕಿದೆ ನೋಡಿ, ಅದು 30 ನಿಮಿಷ ಇದೆ. ಅದನ್ನು ಪ್ರಾಕ್ಟೀಸ್ ಮಾಡಿ, ವಾರಕ್ಕೊಂದು 3 ದಿನ ಅದನ್ನು ಮಾಡಿ, ಜಸ್ಟ್ ಪ್ಲೇ ಆ್ಯಂಡ್ ರಿಲ್ಯಾಕ್ಸ್. ಸೊ ಶವಾಸನ ಚೆನ್ನಾಗಿ ಮಾಡಬೇಕು, ಇದು ತುಂಬ ಮುಖ್ಯ. ಅದರಲ್ಲಿ ಒಂದು ನಿಮ್ಗೆ ಇಂಪಾರ್ಟೆಂಟ್, ಬಿಕಾಸ್ ಈ ವಿಡಿಯೋ ನೋಡೋರಿಗೆ ಇಂಪಾರ್ಟೆಂಟ್ ಟೆಕ್ನಿಕ್ ಕೊಡ್ತೀನಿ. ಯಾಕೆ ಕೆಲವು ಸಾರಿ ಟೆಕ್ನಿಕ್ ನಿಮ್ಗೆ ಕಲಿಯೋಕ್ಕಾಗಿಲ್ಲ ಅಂದರೆ ಏನು ಮಾಡಿ ಗೊತ್ತಾ, ಮಲ್ಕೊಂಡು ಸ್ವಲ್ಪ 1 ನಿಮಿಷ ಉಸಿರಾಟವನ್ನು ಗಮನಿಸಿ, ದೇಹವನ್ನು ಸಂಪೂರ್ಣವಾಗಿ ಸಡಿಲಬಿಟ್ಟು ಆಮೇಲೆ ಅಬ್ಸರ್ವ್ ಮಾಡಿ, ಸಾಕ್ಷಿ ಭಾವದಿಂದ ದೇಹವನ್ನು ಗಮನಿಸಿ. ದೇಹದಲ್ಲಿ ಇರತಕ್ಕಂಥ ಅನ್ಪ್ಲೆಸೆಂಟ್ ಸೆನ್ಸೇಷನ್ಸ್, ಅಹಿತಕರವಾದ ಭಾವನೆಗಳು, ದೇಹ ಭಾರವಾಗಿರ್ಬೋದು, ದೇಹ ಬಿಸಿಯಾಗಿರ್ಬೋದು, ಅಥವಾ ನಿಮಗೆ ಸೆಕೆ ಆಗ್ಬೋದು, ಅಥವಾ ನೋವಿರ್ಬೋದು, ಏನಾದರೂ ಆಗಲಿ, ಯಾವ ಅಹಿತಕರವಾದ ಭಾವನೆಗಳು ದೇಹದಲ್ಲಿದೆಯೋ ಅದನ್ನೆಲ್ಲವನ್ನು ಸುಮ್ಮನೆ ಸಾಕ್ಷೀಕರಿಸಿ, ಅಂದರೆ ಗಮನಿಸಿ. ಹಾಗೆಯೇ ಕಾಲಿನಿಂದ ತಲೆಯವರೆಗೆ ಗಮನಿಸ್ತಾ ಬಂದಾಗ ಆಲ್ ಅನ್ಪ್ಲೆಸೆಂಟ್ ಸೆನ್ಸೇಷನ್ಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪ್ಲೆಸೆಂಟ್ ಸೆನ್ಸೇಷನ್ಸ್. ಅದೇನು ಅನ್ಪ್ಲೆಸೆಂಟ್ ಅಹಿತಕರವಾದ ಭಾವನೆಗಳು ಇರ್ತಾವಲ್ಲ ಮನಸ್ಸಿನ ದೇಹದಲ್ಲಿ, ಅದೆಲ್ಲ ಹಿತಕರವಾಗಿ ಮಾರ್ಪಾಡಾಗತ್ತೆ. ಅಂದರೆ ದೇಹ ಹಗುರ ಆಗುತ್ತೆ, ಬಿಸಿ ಕಡಿಮೆ ಆಗುತ್ತೆ, ಉಸಿರಾಟ ಆರಾಮಾಗಿರುತ್ತೆ, ಮನಸ್ಸು ಶಾಂತವಾಗುತ್ತೆ. ದಿಸ್ ಆರ್ ದ ಪ್ಲೆಸೆಂಟ್ ಸೆನ್ಸೇಷನ್ಸ್. ಅದನ್ನು ಹಾಗೇ ಗಮನಿಸಿ. ಅದು ಬಂತು ಅಂದರೆ ನಿಮ್ಮ ಶವಾಸನ ಮುಗೀತು. ಸಿಂಪಲ್ ಶವಾಸನ, ಇದನ್ನು ಅಭ್ಯಾಸ ಮಾಡಿ. ಅರ್ಥ ಆಯ್ತಾ? ಮತ್ತು ನಿಮಗೆ ಮನೆಯವರಿಗೆ ಈ ಥರ ಹಾರ್ಮೋನಲ್ ಪ್ರಾಬ್ಲಮ್ಸ್ ಆಗಿ ಮನೋಪಾಸ್ ಸ್ಟೇಜ್ ಬಂದಾಗ ಮನೆಯವರು ಒಟ್ಟಿಗೆ ಕುಳಿತುಕೊಂಡು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ, ನಾನು ಈ ರೀತಿಯಾದ ಔಷಧಿಗಳನ್ನು ತಗೋತಾ ಇದ್ದೀನಿ, ಅವರು ಕೊಡಿಸುತ್ತೆ, ಅವ್ರಿಗೆಲ್ಲ ಹೇಳಿ ಇದು ಮನಸ್ಥಿತಿ ಹೀಗಿರುತ್ತೆ, ಇದು ಸಹಜವಾಗಿ ನಡೀತಕ್ಕಂಥ ಎಲ್ಲ ತುಂಬ ಹೆಣ್ಮಕ್ಳಲ್ಲಿ ಋತುಬಂಧ ಆಗುವಾಗ, ಮನೋಪಾಸ್ ಆಗುವಾಗ ನಡೀತಕ್ಕಂಥ ಸಹಜ ಪ್ರಕ್ರಿಯೆಗಳು ಅನ್ನತಕ್ಕಂಥ ತಿಳುವಳಿಕೆಯನ್ನು ಅವ್ರಿಗೆ ತಿಳಿಸ್ಬೇಕು. ಅದು ತುಂಬ ಮುಖ್ಯ. ಅದೆಲ್ಲ ಅವ್ರು ಅರ್ಥ ಮಾಡಿಕೊಂಡ್ರೆ ಆಗ ಜಾಸ್ತಿ ನಿಮ್ಗೆ ಇರಿಟೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ನೀವು ತುಂಬ ಕೋಪ ಮಾಡಿಕೊಂಡ್ರು ಕೂಡ ಅವರು ಶಾಂತರಾಗ್ತಾರೆ, ನಿಮಗೆ ಕಾಯಿಲೆ ಬೇಗ ವಾಸಿ ಆಗುತ್ತೆ.
ಇದು ವಾಸಿ ಆಗತಕ್ಕಂಥ ಕಾಯಿಲೆ ಕೆಲವರಿಗೆ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಕೆಲವರಿಗೆ 2 ವರ್ಷ ಆಗ್ಬೋದು ಆಗುತ್ತೆ. ಇದರಿಂದ ಕೆಲವರ ಸಮಸ್ಯೆಗಳು ಕೂಡ ಬರ್ತಾ ಇರ್ತದೆ ದೇಹದಲ್ಲಿ, ಅದನ್ನೆಲ್ಲ ನಿಮಗೆ ಡಾಕ್ಟರ್ಸ್ ಹೇಳ್ತಾರೆ. ಸೊ ಇದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ಇದು ಗಂಡಸರು ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿಸ್ಥಿತಿಗೆ ತಕ್ಕಂತೆ ಸ್ಪಂದಿಸುವ ವಿಚಾರ ಅದು ಮಾಡಿ. ಸದ್ಯಕ್ಕೆ ಹೆಣ್ಮಕ್ಳು ಇಷ್ಟನ್ನು ಫಾಲೋ ಮಾಡಿ. ಇಟ್ಸ್ ವೆರಿ ಸಿಂಪಲ್. ಟೋಟಲ್ ರಿಲ್ಯಾಕ್ಸೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೀಪ್ ಪ್ರಾಣಾಯಾಮಗಳು, ಸರಳವಾದ ದೀರ್ಘವಾದ ಪ್ರಾಣಾಯಾಮಗಳು, ಎಕ್ಸಾಂಪಲ್ ಲೈಕ್ ಕನಿಷ್ಠ ಪ್ರಾಣಾಯಾಮ, ಮಧ್ಯಮ ಪ್ರಾಣಾಯಾಮ, ಜ್ಯೇಷ್ಠ ಪ್ರಾಣಾಯಾಮ, ನಾಡಿಶೋಧನ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಸಿತಲಿ ಪ್ರಾಣಾಯಾಮ, ಸಿತ್ಕಾರಿ ಪ್ರಾಣಾಯಾಮ, ಇವೆಲ್ಲವೂ ಕೂಡ ನಮ್ಮ ಇದರಲ್ಲಿದೆ, ನಮ್ಮ ಚಾನಲಲ್ಲಿದೆ. ಇವನ್ನ ಅಭ್ಯಾಸ ಮಾಡಬೇಕು. ಒಂದು ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿ, ಒಂದು 20 ನಿಮಿಷ ಧ್ಯಾನ ಮಾಡಿ, ಟೈಮ್ ಸಿಕ್ಕಿದಾಗ ಯೋಗ ನಿದ್ರೆ ಮಾಡಿ. ಇದು ತುಂಬ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ. ಖಂಡಿತ ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ. ಸಮಾಧಾನದಿಂದ ನಾವು ಅದನ್ನು ಚಿಂತಿಸಬೇಕು, ಆಪ್ತರ ಹತ್ರ ಚರ್ಚೆ ಮಾಡಬೇಕು ಅಲ್ವಾ. ಥ್ಯಾಂಕ್ ಯು.